ಈ ಜಗತ್ತಿನಲ್ಲಿ ಮೂರ್ಖರ ಸಂಖ್ಯೆ ಕಡಿಮೆ ಏನಿಲ್ಲ ಅನ್ನೋದನ್ನ ಒಂದು ಬಾಳೆಹಣ್ಣು ಸಾಬೀತು ಮಾಡಿ ತೋರಿಸಿದೆ. ಹೌದು, ಮೋರಿಜಿಯೋ ಕ್ಯಾಟಲಾನ್ ಈ ಹೆಸರಿನ ಒಬ್ಬ ಕಲಾವಿದ ಒಂದು ಬಾಳೆಹಣ್ಣನ್ನು ತಗೊಂಡು ಟೇಪಿಂದ ಅದನ್ನ ಗೋಡೆಗೆ ಅಂಟಿಸಿ ಇದೊಂದು ಕಲಾಕೃತಿ ಅಂತ ಘೋಷಣೆ ಮಾಡಿದ್ದಾರೆ. ಒಂದು ಬಾಳೆಹಣ್ಣನ ಕಲಾಕೃತಿ ಅಂತ ಒಪ್ಕೊಳ್ಳೋಕೆ ನಾವೇನು ಹುಚ್ಚರ ಅಂತ ನೀವು ಪ್ರಶ್ನೆಯನ್ನ ಕೇಳಬಹುದು. ಆದ್ರೆ ಇಲ್ಲೇ ಇದೆ ಅಸಲಿ ಮ್ಯಾಟರ್. ಕೆಲವೇ ದಿನಗಳ ಹಿಂದೆ ಈ ಕಲಾಕೃತಿ ಅನ್ಸ್ಕೊಂಡಂತಹ ಬಾಳೆಹಣ್ಣನ ಹರಾಜು ಮಾಡಲಾಗಿದೆ. ಈ ಹರಾಜಲ್ಲಿ ಜಸ್ಟಿನ್ ಸನ್ ಅನ್ನೋ ಒಬ್ಬ ವ್ಯಕ್ತಿ ಆ ಬಾಳೆಹಣ್ಣಿಗೆ $6.2 ಮಿಲಿಯನ್ ಅಂದ್ರೆ ಸುಮಾರು 52 ಕೋಟಿ ರೂಪಾಯಿಗಳನ್ನ ಕೊಟ್ಟು ಕೊಂಡ್ಕೊಂಡಿದ್ದಾರೆ. ಇದು ಜಸ್ಟ್ ಒಂದು ಬಾಳೆಹಣ್ಣು. ಜಾಸ್ತಿ ಅಂದ್ರೆ 3-4 ದಿನ ಚೆನ್ನಾಗಿರ್ಬೋದು, ನಂತರ ಹಾಳಾಗುತ್ತೆ. ಆದ್ರೆ ಕಲಾಕೃತಿ ಅನ್ಸ್ಕೊಂಡಿರೋ ಈ ಬಾಳೆಹಣ್ಣನ್ನ ಯಾವಾಗ್ಲೂ ಕೂಡ ಫ್ರೆಶ್ ಆಗಿಡೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡೋದಕ್ಕೆ 14 ಪುಟ ಇರುವಂತಹ ಒಂದು ಇನ್ಸ್ಟ್ರಕ್ಷನ್ ಬುಕ್ ಅನ್ನ ಕೂಡ ಕೊಟ್ಟಿದ್ದಾರೆ. ಶಾಕಿಂಗ್ ಏನಂದ್ರೆ ಆ ಬುಕ್ ಅಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಬಾಳೆಹಣ್ಣು ಹಾಳಾದಾಗ ಅದ್ರ ಜಾಗಕ್ಕೆ ಹೊಸ ಬಾಳೆಹಣ್ಣನ್ನ ಖರೀದಿ ಮಾಡಿ ಹೊಸ ಟೇಪಿಂದ ಅದನ್ನ ಅಂಟಿಸಿ ಅಂತ. ಸೊ ಇದನ್ನ ಕೇಳಿದ್ಮೇಲೆ ಇದನ್ನ ಮೂರ್ಖತನ ಅನ್ನೋದೇ ಇನ್ನೇನು ಹೇಳೋದಕ್ಕೆ ಸಾಧ್ಯ ಇದೆ. ಇಂತಹ ಇನ್ನಷ್ಟು ವ್ಯಾಲ್ಯೂಬಲ್ ಕಂಟೆಂಟ್ಗಾಗಿ ಮಿಸ್ ಮಾಡದೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.